ರಾಗಿ ತಿಂದವನಿಗೆ ರೋಗವಿಲ್ಲ. ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಎಂಬ ಮಾತನ್ನು ನಾವು ಕೇಳಿಯೇ ಇರುತ್ತೇವೆ. ರಾಗಿ ಎಂದಾಕ್ಷಣ ನಮ್ಮ ಮನಸ್ಸಿನಲ್ಲಿ, ಅದರಲ್ಲೂ ಕರ್ನಾಟಕದವರ ಮನಸ್ಸಿನಲ್ಲಿ ಒಂದು ವಿಶೇಷ ಸ್ಥಾನವಿರುತ್ತದೆ. ಪ್ರತಿ ವರ್ಷ ಕರ್ನಾಟಕದಲ್ಲಿ ಸುಮಾರು 16 ಲಕ್ಷ ಟನ್ ರಾಗಿ ಉತ್ಪಾದಿಸುತ್ತೇವೆ ನಾವು. ರಾಗಿ ಕರ್ನಾಟಕದವರ ಪ್ರತಿದಿನದ ಊಟದಲ್ಲಿ, ತಿಂಡಿಯಲ್ಲಿ, ಎಲ್ಲದರ ರೂಪದಲ್ಲಿ ನಾವು ಕಾಣಬಹುದು. ಅದರ ತಿಂಡಿ ರೂಪದಲ್ಲಾದರೆ ದೋಸೆ, ಇಡ್ಲಿ, ರೊಟ್ಟಿ, ಊಟದ ರೂಪದಲ್ಲಿ ಮುದ್ದೆ, ಮಕ್ಕಳ ಊಟದಲ್ಲಿ ರಾಗಿ ಸರಿ, ಅಲ್ಲದೆ ಸಿಹಿ ತಿಂಡಿಯಾಗಿ ರಾಗಿ ಹಲ್ವಾ, ರಾಗಿ ಆಲ್ಬಾಯಿ ಅಂತೂ ಕಾಣಬಹುದು. ಅಲ್ಲದೆ ಎಷ್ಟೋ ಜನಗಳ ಮನೆಯಲ್ಲಿ ರಾಗಿ ಅಂಬಲಿಯನ್ನು ಕಾಫಿಯ ಪ್ರತಿರೂಪವಾಗಿ ದಿನನಿತ್ಯ ರಾಗಿ ಗಂಜಿಯನ್ನು ತೆಗೆದುಕೊಳ್ಳುವುದನ್ನು ನಾವು ನೋಡಬಹುದು. ಅಲ್ಲದೆ ರಾಗಿ ಮಧುಮೇಹಿಗಳಿಗೆ, ಅಂದರೆ ಡಯಾಬಿಟಿಸ್ ರೋಗಿಗಳಿಗೆ ಮತ್ತು ಅತಿ ಹೆಚ್ಚು ತೂಕ ಹೊಂದಿರುವವರು, ಒಬೆಸಿಟಿ ಇರುವ ವ್ಯಕ್ತಿಗಳಿಗೆ ಇದು ಹೇಳಿ ಮಾಡಿಸಿದ ಆಹಾರ ಅಂತಲೇ ಹೇಳ್ಬೋದು. ರಾಗಿಯಲ್ಲಿ ವಿಟಮಿನ್ ಸಿ, ವಿಟಮಿನ್ ಇ, ವಿಟಮಿನ್ ಬಿ ಅಂಶಗಳನ್ನು ನಾವು ಕಾಣಬಹುದಾಗಿದೆ. ರಾಗಿಯಲ್ಲಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಫೈಬರು, ಮೆಗ್ನೀಷಿಯಮು, ಕ್ಯಾಲ್ಸಿಯಮ್ಮು, ಫಾಸ್ಫರಸ್ಸು, ಫ್ಯಾಟ್, ಐರನ್ ಅಂಶಗಳನ್ನು ಸಹ ಕಾಣಬಹುದು. ಇಷ್ಟೆಲ್ಲ ಉಪಯೋಗ ಇರುವ ನಮ್ಮ ಆಹಾರವನ್ನು ಸೇವಿಸದೆ ಪಾಶ್ಚಾತ್ಯ ಆಹಾರಗಳಿಗೆ ಮೊರೆ ಹೋಗುವುದನ್ನು ಆದಷ್ಟು ಕಡಿಮೆ ಮಾಡಿ ನಮ್ಮ ಪೂರ್ವಜರು ಪಾಲಿಸುತ್ತಿದ್ದ ಆಹಾರ ಕ್ರಮವನ್ನು ನಾವು ಪಾಲಿಸಬೇಕಾಗಿದೆ. ಬಹುಶಃ ಇದರಿಂದ ನಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ನಾವು ಕಾಣಬಹುದು. ಪ್ರತಿದಿನ ಒಂದೊತ್ತಿನ ಊಟದಲ್ಲಾದರೂ ರಾಗಿಯನ್ನು ನಮ್ಮ ದೇಹಕ್ಕೆ ನೀಡಬೇಕು. ಎಲ್ಲರೂ ಸಮೃದ್ಧಯುಕ್ತ ಆಹಾರವನ್ನು ಸೇವಿಸಿ ಆರೋಗ್ಯವಾಗಿರಿ. ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.